ಭಯ ಇತ್ತ ಬಲೂಚಿಸ್ತಾನಿಗಳ ಭಯ ಒಂದ್ ಕಡೆ ಪಾಕಿಸ್ತಾನಕ್ಕೆ. ಈಗ ನಡುವಲ್ಲಿ ಪಾಕಿಸ್ತಾನ ಸಿಕ್ಕೊಂಡು ಒಂಥರ ವಾಲಿಬಾಲ್ ತರ ಆಗ್ಬಿಟ್ಟಿದೆ. ಹಾಗಾದ್ರೆ ಅದು ಯಾಕೆ ಈ ಸ್ಟೋರಿ? ಭಾರತದ ಭಯ, ಪಾಕ್ ವಿರುದ್ಧ ಬಲೂಚ್ ಆರ್ಮಿ ಸಮರ. ಕಲಾತ್ ನಗರವನ್ನ ವಶಪಡಿಸಿಕೊಂಡ ಬಲೂಚಿ ಸೈನಿಕರು. ಪಾಕಿಸ್ತಾನ ಉಗ್ರ ರಾಷ್ಟ್ರ, ದಯೆ ದಾಕ್ಷಿಣ್ಯ ಇಲ್ಲದ ಪಾಪಿಗಳ ಸಾಮ್ರಾಜ್ಯವೇ ಈ ಜಿನ್ನಾ ರಾಷ್ಟ್ರ. ಈ ಭಯೋತ್ಪಾದಕ ರಾಷ್ಟ್ರಕ್ಕೆ ಭಾರತ ಭಯ. ಯಾವ ಕ್ಷಣದಲ್ಲಾದರೂ ಸೇನೆ ನುಗ್ಗಿಸೋದು ಫೇಕ್ಸ್. ಈ ಭಯದಲ್ಲಿ ನಡುಗುತ್ತಿರುವ ಪಾಪಿ ಸಾಮ್ರಾಜ್ಯದಲ್ಲಿ ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಆರ್ಭಟ ಜೋರಾಗಿದೆ. ಹೌದು, ಕಳೆದ ತಿಂಗಳಿಂದಷ್ಟೇ ಲಾಹೋರ್ನಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲು ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಹೈಜಾಕ್ ಮಾಡಿ ಇದೀಗ ಪಾಕ್ ಬಳಿಯ ಕಲಾತ್ ನಗರವನ್ನ ಬಲೂಚಿ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಈ ವೇಳೆ 22ಕ್ಕೂ ಹೆಚ್ಚು ಪಾಕ್ ಸೈನಿಕರ ಹತ್ಯೆಯಾಗಿದೆಯಂತೆ. ಯಾರು ಬಲೂಚಿಸ್ತಾನಿಗಳು? ಬಲೂಚಿ ಅಂದ್ರೆ ಅದೊಂದು ಸಮುದಾಯ. ಅದು ಪಾಕ್, ಇರಾನ್, ಅಫ್ಘಾನ್ ಗಡಿಯಲ್ಲಿರುವ ಬರುವಂತಹ ಪ್ರದೇಶದಲ್ಲಿರುವ ಪ್ರದೇಶ ಒಂದು ಸಮುದಾಯ. ಈ ಸಮುದಾಯ ಹಲವು ದಶಕದಿಂದ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. 1971ರಲ್ಲಿ ಅಂದಿನ ಪಾಕ್ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋರಿಂದ ಅನ್ಯಾಯದಿಂದ 1972ರಲ್ಲಿ ಹುಟ್ಟಿಕೊಂಡಿದ್ದೇ ಬಲೂಚಿಸ್ತಾನ್ ಆರ್ಮಿ ಹುಟ್ಟಿಕೊಂಡಿದೆ. ಈ ಪ್ರಾಂತ್ಯದಲ್ಲಿ ಅನೇಕ ಖನಿಜಗಳು, ನೈಸರ್ಗಿಕ ತೈಲದ ಸಂಪತ್ತಿದೆ. ಈ ಸಂಪನ್ಮೂಲ ಸಮೃದ್ಧಿಯ ಪ್ರದೇಶ ಸ್ವಾತಂತ್ರ್ಯವಾಗಬೇಕು, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬಲೂಚಿಸ್ತಾನಿಯರ ಒತ್ತಾಯವಾಗಿದೆ. ಸದ್ಯ ಪಾಕಿಸ್ತಾನಕ್ಕೆ ಭಾರತದ ಭಯ ಮಧ್ಯೆ ಈ ಬಲೂಚಿಸ್ತಾನಿಗಳ ಆರ್ಭಟದಿಂದ ದಿಕ್ಕು ತೋಚದಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಯ ಇತ್ತ ಬಲೂಚಿಸ್ತಾನಿಗಳ ಭಯ ಒಂದ್ ಕಡೆ ಪಾಕಿಸ್ತಾನಕ್ಕೆ. ಈಗ ನಡುವಲ್ಲಿ ಪಾಕಿಸ್ತಾನ ಸಿಕ್ಕೊಂಡು ಒಂಥರ ವಾಲಿಬಾಲ್ ತರ ಆಗ್ಬಿಟ್ಟಿದೆ. ಹಾಗಾದ್ರೆ ಅದು ಯಾಕೆ ಈ ಸ್ಟೋರಿ? ಭಾರತದ ಭಯ, ಪಾಕ್ ವಿರುದ್ಧ ಬಲೂಚ್ ಆರ್ಮಿ ಸಮರ. ಕಲಾತ್ ನಗರವನ್ನ ವಶಪಡಿಸಿಕೊಂಡ ಬಲೂಚಿ ಸೈನಿಕರು. ಪಾಕಿಸ್ತಾನ ಉಗ್ರ ರಾಷ್ಟ್ರ, ದಯೆ ದಾಕ್ಷಿಣ್ಯ ಇಲ್ಲದ ಪಾಪಿಗಳ ಸಾಮ್ರಾಜ್ಯವೇ ಈ ಜಿನ್ನಾ ರಾಷ್ಟ್ರ. ಈ ಭಯೋತ್ಪಾದಕ ರಾಷ್ಟ್ರಕ್ಕೆ ಭಾರತ ಭಯ. ಯಾವ ಕ್ಷಣದಲ್ಲಾದರೂ ಸೇನೆ ನುಗ್ಗಿಸೋದು ಫೇಕ್ಸ್. ಈ ಭಯದಲ್ಲಿ ನಡುಗುತ್ತಿರುವ ಪಾಪಿ ಸಾಮ್ರಾಜ್ಯದಲ್ಲಿ ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಆರ್ಭಟ ಜೋರಾಗಿದೆ. ಹೌದು, ಕಳೆದ ತಿಂಗಳಿಂದಷ್ಟೇ ಲಾಹೋರ್ನಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲು ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಹೈಜಾಕ್ ಮಾಡಿ ಇದೀಗ ಪಾಕ್ ಬಳಿಯ ಕಲಾತ್ ನಗರವನ್ನ ಬಲೂಚಿ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಈ ವೇಳೆ 22ಕ್ಕೂ ಹೆಚ್ಚು ಪಾಕ್ ಸೈನಿಕರ ಹತ್ಯೆಯಾಗಿದೆಯಂತೆ. ಯಾರು ಬಲೂಚಿಸ್ತಾನಿಗಳು? ಬಲೂಚಿ ಅಂದ್ರೆ ಅದೊಂದು ಸಮುದಾಯ. ಅದು ಪಾಕ್, ಇರಾನ್, ಅಫ್ಘಾನ್ ಗಡಿಯಲ್ಲಿರುವ ಬರುವಂತಹ ಪ್ರದೇಶದಲ್ಲಿರುವ ಪ್ರದೇಶ ಒಂದು ಸಮುದಾಯ. ಈ ಸಮುದಾಯ ಹಲವು ದಶಕದಿಂದ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. 1971ರಲ್ಲಿ ಅಂದಿನ ಪಾಕ್ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋರಿಂದ ಅನ್ಯಾಯದಿಂದ 1972ರಲ್ಲಿ ಹುಟ್ಟಿಕೊಂಡಿದ್ದೇ ಬಲೂಚಿಸ್ತಾನ್ ಆರ್ಮಿ ಹುಟ್ಟಿಕೊಂಡಿದೆ. ಈ ಪ್ರಾಂತ್ಯದಲ್ಲಿ ಅನೇಕ ಖನಿಜಗಳು, ನೈಸರ್ಗಿಕ ತೈಲದ ಸಂಪತ್ತಿದೆ. ಈ ಸಂಪನ್ಮೂಲ ಸಮೃದ್ಧಿಯ ಪ್ರದೇಶ ಸ್ವಾತಂತ್ರ್ಯವಾಗಬೇಕು, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬಲೂಚಿಸ್ತಾನಿಯರ ಒತ್ತಾಯವಾಗಿದೆ. ಸದ್ಯ ಪಾಕಿಸ್ತಾನಕ್ಕೆ ಭಾರತದ ಭಯ ಮಧ್ಯೆ ಈ ಬಲೂಚಿಸ್ತಾನಿಗಳ ಆರ್ಭಟದಿಂದ ದಿಕ್ಕು ತೋಚದಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಯ ಇತ್ತ ಬಲೂಚಿಸ್ತಾನಿಗಳ ಭಯ ಒಂದ್ ಕಡೆ ಪಾಕಿಸ್ತಾನಕ್ಕೆ. ಈಗ ನಡುವಲ್ಲಿ ಪಾಕಿಸ್ತಾನ ಸಿಕ್ಕೊಂಡು ಒಂಥರ ವಾಲಿಬಾಲ್ ತರ ಆಗ್ಬಿಟ್ಟಿದೆ. ಹಾಗಾದ್ರೆ ಅದು ಯಾಕೆ ಈ ಸ್ಟೋರಿ? ಭಾರತದ ಭಯ, ಪಾಕ್ ವಿರುದ್ಧ ಬಲೂಚ್ ಆರ್ಮಿ ಸಮರ. ಕಲಾತ್ ನಗರವನ್ನ ವಶಪಡಿಸಿಕೊಂಡ ಬಲೂಚಿ ಸೈನಿಕರು. ಪಾಕಿಸ್ತಾನ ಉಗ್ರ ರಾಷ್ಟ್ರ, ದಯೆ ದಾಕ್ಷಿಣ್ಯ ಇಲ್ಲದ ಪಾಪಿಗಳ ಸಾಮ್ರಾಜ್ಯವೇ ಈ ಜಿನ್ನಾ ರಾಷ್ಟ್ರ. ಈ ಭಯೋತ್ಪಾದಕ ರಾಷ್ಟ್ರಕ್ಕೆ ಭಾರತ ಭಯ. ಯಾವ ಕ್ಷಣದಲ್ಲಾದರೂ ಸೇನೆ ನುಗ್ಗಿಸೋದು ಫೇಕ್ಸ್. ಈ ಭಯದಲ್ಲಿ ನಡುಗುತ್ತಿರುವ ಪಾಪಿ ಸಾಮ್ರಾಜ್ಯದಲ್ಲಿ ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಆರ್ಭಟ ಜೋರಾಗಿದೆ. ಹೌದು, ಕಳೆದ ತಿಂಗಳಿಂದಷ್ಟೇ ಲಾಹೋರ್ನಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲು ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಹೈಜಾಕ್ ಮಾಡಿ ಇದೀಗ ಪಾಕ್ ಬಳಿಯ ಕಲಾತ್ ನಗರವನ್ನ ಬಲೂಚಿ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಈ ವೇಳೆ 22ಕ್ಕೂ ಹೆಚ್ಚು ಪಾಕ್ ಸೈನಿಕರ ಹತ್ಯೆಯಾಗಿದೆಯಂತೆ.
ಯಾರು ಬಲೂಚಿಸ್ತಾನಿಗಳು? ಬಲೂಚಿ ಅಂದ್ರೆ ಅದೊಂದು ಸಮುದಾಯ. ಅದು ಪಾಕ್, ಇರಾನ್, ಅಫ್ಘಾನ್ ಗಡಿಯಲ್ಲಿರುವ ಬರುವಂತಹ ಪ್ರದೇಶದಲ್ಲಿರುವ ಪ್ರದೇಶ ಒಂದು ಸಮುದಾಯ. ಈ ಸಮುದಾಯ ಹಲವು ದಶಕದಿಂದ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. 1971ರಲ್ಲಿ ಅಂದಿನ ಪಾಕ್ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋರಿಂದ ಅನ್ಯಾಯದಿಂದ 1972ರಲ್ಲಿ ಹುಟ್ಟಿಕೊಂಡಿದ್ದೇ ಬಲೂಚಿಸ್ತಾನ್ ಆರ್ಮಿ ಹುಟ್ಕೊಂಡಿದೆ. ಈ ಪ್ರಾಂತ್ಯದಲ್ಲಿ ಅನೇಕ ಖನಿಜಗಳು, ನೈಸರ್ಗಿಕ ತೈಲದ ಸಂಪತ್ತಿದೆ. ಈ ಸಂಪನ್ಮೂಲ ಸಮೃದ್ಧಿಯ ಪ್ರದೇಶ ಸ್ವಾತಂತ್ರ್ಯವಾಗಬೇಕು, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬಲೂಚಿಸ್ತಾನಿಯರ ಒತ್ತಾಯವಾಗಿದೆ. ಸದ್ಯ ಪಾಕಿಸ್ತಾನಕ್ಕೆ ಭಾರತದ ಭಯ ಮಧ್ಯೆ ಈ ಬಲೂಚಿಸ್ತಾನಿಗಳ ಆರ್ಭಟದಿಂದ ದಿಕ್ಕು ತೋಚದಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಯ ಇತ್ತ ಬಲೂಚಿಸ್ತಾನಿಗಳ ಭಯ ಒಂದ್ ಕಡೆ ಪಾಕಿಸ್ತಾನಕ್ಕೆ, ಈಗ ನಡುವಲ್ಲಿ ಪಾಕಿಸ್ತಾನ ಸಿಕ್ಕೊಂಡು ಒಂಥರ ವಾಲಿಬಾಲ್ ತರ ಆಗ್ಬಿಟ್ಟಿದೆ. ಹಾಗಾದ್ರೆ ಅದು ಯಾಕೆ ಈ ಸ್ಟೋರಿ? ಭಾರತದ ಭಯ, ಪಾಕ್ ವಿರುದ್ಧ ಬಲೂಚ್ ಆರ್ಮಿ ಸಮರ. ಕಲಾತ್ ನಗರವನ್ನ ವಶಪಡಿಸಿಕೊಂಡ ಬಲೂಚಿ ಸೈನಿಕರು. ಪಾಕಿಸ್ತಾನ ಉಗ್ರ ರಾಷ್ಟ್ರ, ದಯೆ ದಾಕ್ಷಿಣ್ಯ ಇಲ್ಲದ ಪಾಪಿಗಳ ಸಾಮ್ರಾಜ್ಯವೇ ಈ ಜಿನ್ನಾ ರಾಷ್ಟ್ರ. ಈ ಭಯೋತ್ಪಾದಕ ರಾಷ್ಟ್ರಕ್ಕೆ ಭಾರತ ಭಯ. ಯಾವ ಕ್ಷಣದಲ್ಲಾದರೂ ಸೇನೆ ನುಗ್ಗಿಸೋದು ಫೇಕ್ಸ್. ಈ ಭಯದಲ್ಲಿ ನಡುಗುತ್ತಿರುವ ಪಾಪಿ ಸಾಮ್ರಾಜ್ಯದಲ್ಲಿ ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಆರ್ಭಟ ಜೋರಾಗಿದೆ. ಹೌದು, ಕಳೆದ ತಿಂಗಳಿಂದಷ್ಟೇ ಲಾಹೋರ್ನಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲು ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಹೈಜಾಕ್ ಮಾಡಿ ಇದೀಗ ಪಾಕ್ ಬಳಿಯ ಕಲಾತ್ ನಗರವನ್ನ ಬಲೂಚಿ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ಈ ವೇಳೆ 22ಕ್ಕೂ ಹೆಚ್ಚು ಪಾಕ್ ಸೈನಿಕರ ಹತ್ಯೆಯಾಗಿದೆಯಂತೆ. ಯಾರು ಬಲೂಚಿಸ್ತಾನಿಗಳು? ಬಲೂಚಿ ಅಂದ್ರೆ ಅದೊಂದು ಸಮುದಾಯ. ಅದು ಪಾಕ್, ಇರಾನ್, ಅಫ್ಘಾನ್ ಗಡಿಯಲ್ಲಿರುವ ಬರುವಂತಹ ಪ್ರದೇಶದಲ್ಲಿರುವ ಪ್ರದೇಶ ಒಂದು ಸಮುದಾಯ. ಈ ಸಮುದಾಯ ಹಲವು ದಶಕದಿಂದ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. 1971ರಲ್ಲಿ ಅಂದಿನ ಪಾಕ್ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋರಿಂದ ಅನ್ಯಾಯದಿಂದ 1972ರಲ್ಲಿ ಹುಟ್ಟಿಕೊಂಡಿದ್ದೇ ಬಲೂಚಿಸ್ತಾನ್ ಆರ್ಮಿ ಹುಟ್ಕೊಂಡಿದೆ. ಈ ಪ್ರಾಂತ್ಯದಲ್ಲಿ ಅನೇಕ ಖನಿಜಗಳು, ನೈಸರ್ಗಿಕ ತೈಲದ ಸಂಪತ್ತಿದೆ. ಈ ಸಂಪನ್ಮೂಲ ಸಮೃದ್ಧಿಯ ಪ್ರದೇಶ ಸ್ವಾತಂತ್ರ್ಯವಾಗಬೇಕು, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬಲೂಚಿಸ್ತಾನಿಯರ ಒತ್ತಾಯವಾಗಿದೆ. ಸದ್ಯ ಪಾಕಿಸ್ತಾನಕ್ಕೆ ಭಾರತದ ಭಯ ಮಧ್ಯೆ ಈ ಬಲೂಚಿಸ್ತಾನಿಗಳ ಆರ್ಭಟದಿಂದ ದಿಕ್ಕು ತೋಚದಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗಾಗಿ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಮುಂದೆ ಸಾವಿರಾರು ಅಬ್ದಾಲಿಗಳು ಬಂದರೂ ಸುಟ್ಟು ಭಸ್ಮವಾಗುತ್ತವೆ ಅಷ್ಟೇ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತಕ್ಕೆ ತಿರುಗೇಟನ್ನು ಕೊಡಲು ತನ್ನೆಲ್ಲ ಶಕ್ತಿಯನ್ನ ಬಳಕೆ ಮಾಡ್ತಾ ಇದೆ. ಅದಕ್ಕಂತಲೇ ಇವತ್ತು ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಪರೀಕ್ಷೆ ಮಾಡಿದೆ. ಭಾರತದ ಆರ್ಭಟವನ್ನ ಈ ಅಬ್ದಾಲಿ ಮಿಸೈಲ್ ಸಿಸ್ಟಮ್ ಎಲ್ಲಿಯ ತನಕ ತಾಳುತ್ತೆ? ಅಬ್ದಾಲಿಗೆ ಭಾರತ ಕೌಂಟರ್ ಏನು? ಇಲ್ಲಿದೆ. ಅಬ್ದಾಲಿ ಕ್ಷಿಪಣಿ ಪರೀಕ್ಷೆ ನಡೆಸಿದ ಪಾಕ್.